ನಿನ್ನೆ ಸಭೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಜೊತೆಗೆ ಸಿಎಂ ಚರ್ಚಿಸಿದ್ದೇನು ಅನ್ನುವಂತ ಪ್ರಶ್ನೆ ಸುಮಾರು 1 ಗಂಟೆವರೆಗೆ ನಡೆದಂತ ಮಾತುಕತೆ ಆದ್ರೂ ಏನಿರಬಹುದು ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗೆ ಎಂಎಲ್ಸಿ ಅಭ್ಯರ್ಥಿ ಆಯ್ಕೆ ಬಗ್ಗೆ ಚರ್ಚಿಸಿದ್ದಾರೆ. ಹಿಂದಿನ 4 ಪಟ್ಟಿಗೆ ಒಪ್ಪಿಗೆ ಕೊಡುವಂತೆ ಬೇಡಿಕೆ ಇಟ್ಟಿದ್ದಾರೆ. ದಿನೇಶ್ ಅಮೀನ್ ಮತ್ತು ಆಯ್ಕೆಗೆ ಖರ್ಗೆ ಒಪ್ಪಿಗೆ ಕೊಟ್ಟಿದ್ದಾರೆ. ಡಿಜಿ ಸಾಗರ್ ಹೆಸರನ್ನು ಕೂಡ ಫೈನಲ್ ಮಾಡೋದಕ್ಕೆ ನಿರ್ಧರಿಸಿದ್ದಾರೆ. ರಮೇಶ್ ಬಾಬು ಆರತಿ ಕೃಷ್ಣ ಹೆಸರನ್ನ ರಾಹುಲ್ ಬಂದ ಮೇಲೆ ನಿರ್ಧರಿಸೋಣ ಅಂತ ಹೇಳಿದಾರಂತೆ. ಅವರನ್ನ ಒಪ್ಪಿಸೋಣ ಅಂತ ಹೇಳಿದ್ದಾರೆ ಎಐಸಿಸಿ ಅಧ್ಯಕ್ಷರು ಅನ್ನೋದು ಗೊತ್ತಾಗ್ತಾ ಇದೆ. ನಿಗಮ ಮಂಡಳಿಗೆ ನಿರ್ದೇಶಕರ ನೇಮಕಕ್ಕೆ ಖರ್ಗೆ ಒಪ್ಪಿಗೆ ಕೊಟ್ಟಿದ್ದಾರೆ. ಉಳಿದ ನಿಗಮ ಮಂಡಳಿ ಬೋರ್ಡ್ ಅಧ್ಯಕ್ಷರ ಪಟ್ಟಿಗೂ ಕೂಡ ಸಮ್ಮತಿ ನೀಡಲಾಗಿದೆ. ರಾಹುಲ್ ಗಾಂಧಿ ಬಂದ ಮೇಲೆ ಕ್ಲಿಯರ್ ಮಾಡಿಸೋಣ ಅಂತ ಖರ್ಗೆ ಅವರು ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಹೀಗಾಗಿ ಈ 3 ವಿಚಾರಗಳಲ್ಲಿ ಹೈಕಮಾಂಡ್ ಒಪ್ಪಿಸುವಲ್ಲಿ ಸಿಎಂ ಇಲ್ಲಿ ಸಕ್ಸಸ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಎಂಎಲ್ಸಿ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಗೊಂದಲಗಳಿಗಿತ್ತು. ಆ ಬಣ ಈ ಬಣ, ಅವ್ರು ಯಾಕೆ ಇವ್ರು ಯಾಕೆ, ನಾವು ಪಕ್ಷದಲ್ಲಿ ಬಹು ವರ್ಷಗಳಿಂದ ದುಡ್ಕೊಂಡು ಬಂದಿದ್ದೀವಿ, ನಮಗೆ ಮಾತ್ರ ಅವಕಾಶ ಇಲ್ಲ, ಕೊಟ್ಟೋರಿಗೆ ಅವಕಾಶ ಕೊಡ್ತೀರಾ, ಈಗ ಕಳಿಸಿರುವಂಥ ಹೆಸರನ್ನ ಫೈನಲೈಸ್ ಮಾಡೋದು ಬೇಡ, ಈ ಥರದ್ದು ಎಲ್ಲ ಚರ್ಚೆಗಳಾಗಿದ್ವು. ಸೊ ಸಿಎಂ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿ ಆದಾಗ ಸುಮಾರು 1 ಗಂಟೆಗಳ ಕಾಲ ಸುದೀರ್ಘವಾಗಿ ಮಾತನಾಡಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಎಲ್ಲದಕ್ಕೂ ಒಪ್ಕೊಂಡಿದ್ದಾರಂತೆ. ಆಯಿತು, ಓಕೆ, ರಾಹುಲ್ ಗಾಂಧಿ ಅವ್ರು ಬಂದಮೇಲೆ ಮಾತಾಡೋಣ, ಅವ್ರನ್ನ ಒಪ್ಪಿಸ್ತೀವಿ ಅಂತ ಕೂಡ ಹೇಳಿದ್ದಾರಂತೆ. ಅಲ್ಲಿಗೆ ಸಿಎಂ ಹೋಗಿದ್ದಂಥ ಒಂದು ಕೆಲಸ ವರ್ಕೌಟ್ ಆಗಿದೆ. ಒಪ್ಪಿಸ್ಕೊಂಡು ಬರಬೇಕು ಎಂಎಲ್ಸಿ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಅಂತ ಅಂದ್ಕೊಂಡು ಹೋಗಿದ್ರು. ಆ ಕೆಲಸ ವರ್ಕೌಟ್ ಆದಂಗೆ ಕಾಣಿಸ್ತಾ ಇದೆ. ಅಧಿಕೃತವಾಗಿ ಅನೌನ್ಸ್ ಆಗಬೇಕಾಗತ್ತೆ. ಅಧಿಕೃತವಾಗಿ ಅನೌನ್ಸ್ ಆಗಬೇಕು ಅಂತಂದರೆ ರಾಹುಲ್ ಗಾಂಧಿಯವ್ರು ಬರಬೇಕಾಗತ್ತೆ. ರಾಹುಲ್ ಗಾಂಧಿಯವರ ಬಳಿ ಚರ್ಚಿಸಿದ ನಂತರ ಒಂದು ನಿರ್ಧಾರಕ್ಕೆ ಬಂದು ಸಿಎಂ ಏನು ಹೇಳಿದಾರೋ, ಯಾರ್ಯಾರ ಹೆಸರನ್ನು ಫೈನಲೈಸ್ ಮಾಡಿದಾರೋ ಅವ್ರುಗಳನ್ನೇ ಆಯ್ಕೆ ಮಾಡಬಹುದಾದ ಸಾಧ್ಯತೆಗಳಿಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅಲ್ಲಿಗೆ ಹೈಕಮಾಂಡ್ ನಾಯಕರನ್ನು ಒಪ್ಪಿಸುವಲ್ಲಿ ಸಿಎಂ ಸಕ್ಸಸ್ ಆದಂಗೆ ಕಾಣಿಸ್ತಾ ಇದೆ.